ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೂಮರ್ಸ್ ಹಬ್ಬಿದೆ. ಏನಪ್ಪ ಅಂದರೆ ಇವತ್ತು 11:30 ಸ್ಟಾರ್ ಸ್ಪೋರ್ಟ್ಸಲ್ಲಿ ನಮ್ಮ RCB ಕ್ಯಾಪ್ಟನ್ ಯಾರು ಅಂತ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ನಿನ್ನೆಯಿಂದ ಸಿಕ್ಕಾಪಟ್ಟೆ ಸದ್ದಾಗ್ತಿದೆ ಅಂತ ಹೇಳ್ಬೋದು, ಸುದ್ದಿ ಆಗ್ತಿದೆ. ಬಟ್ ನಾನು ಇದನ್ನು ರೂಮರ್ಸ್ ಅಂತ ಅಂದ್ಕೊಂಡಿದ್ದೆ. ಏನಕ್ಕಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಫಾಫ್ ಅವ್ರನ್ನ ಕ್ಯಾಪ್ಟನ್ಗೆ ಅನೌನ್ಸ್ಮೆಂಟ್ ಮಾಡಿದಾಗಲೂ ಕೂಡ ಗ್ರ್ಯಾಂಡಾಗಿ ಅನೌನ್ಸ್ಮೆಂಟ್ನ ಮಾಡಿದರು. ಸೊ ನಾನು ಅಂದ್ಕೊಂಡೆ ಈ ಸೀಸನ್ನು ಕೂಡ ಈ ಅನ್ಬಾಕ್ಸ್ ಇವೆಂಟ್ ಎಲ್ಲ ಬರುತ್ತಲ್ಲ ಆ ಟೈಮಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಸಖತ್ ಸರ್ಪ್ರೈಸ್ ಇರುತ್ತೆ ಪಕ್ಕ. ಯಾಕಂದರೆ ಟೀಮ್ ಕೂಡ ಅದೇ ರೀತಿ ಇದೆ. ಜೊತೆಗೆ ಇದನ್ನೆಲ್ಲ ಲೀಡ್ ಮಾಡೋದಕ್ಕೆ ಒಬ್ಬ ಕಿಂಗ್ ಬೇಕು. ಆ ಕಿಂಗ್ ಯಾರಪ್ಪ ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ಇದನ್ನು ಗ್ರ್ಯಾಂಡಾಗಿ ಅನೌನ್ಸ್ಮೆಂಟ್ ಮಾಡಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಓಕೆನಾ. ಬಟ್ ಕತೆಗಳಿಲ್ಲಿ ಬೇರೆ ರೀತಿ ಹೋಗ್ತಿದೆ ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ನಾನು ಇದು ರೂಮರ್ಸ್ ಅಂತ ಕೂಡ ಅಂದ್ಕೊಂಡಿದ್ದೆ, ಬಟ್ ಇದು ರಿಯಲ್ ಅಂತ ಇವಾಗ ಗೊತ್ತಾಗ್ತಿರುವಂಥದ್ದು. ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ RCB ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರೋರು ಗೊತ್ತಾಗಿರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ದ ರೂಮರ್ಸ್ ಆರ್ ಆಲ್ ಟ್ರೂ ಅಂತ ಕೂಡ ಹಾಕಿ ಪೋಸ್ಟ್ ಮಾಡಿದರೆ RCB ಕ್ಯಾಪ್ಟನ್ ಯಾರಂತ ಕೂಡ ಕೇಳಿರುವಂಥದ್ದು. ನಿಮ್ಮ ಪ್ರಕಾರ ನಮ್ಮ RCB ಕ್ಯಾಪ್ಟನ್ ಯಾರಾಗ್ಬೋದು ಅಂತ ಅನಿಸುತ್ತೆ, ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಜೊತೆಗೆ ಇವಾಗ ನಮ್ಮ RCB ಕ್ಯಾಪ್ಟನ್ ಅಂತ ಬಂದಾಗ ನಮ್ಮ ಟೀಮ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ತುಂಬ ಜನ ಈ ಕ್ಯಾಪ್ಟನ್ಸಿ ಮೆಟೀರಿಯಲ್ಗಳಿರುವಂಥದ್ದು ನಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಎಕ್ಸ್ಪೀರಿಯೆನ್ಸ್ ಇರೋರು ಇದ್ದಾರೆ, ಮತ್ತು ಯಂಗ್ಸ್ಟರ್ಸ್ಗಳು ಕೂಡ ಆಲ್ರೆಡಿ ಡೊಮೆಸ್ಟಿಕಲ್ಲಿ ಒಂದು ಲೀಡ್ ಮಾಡಿರೋದು ಕೂಡ ನಿಮ್ಗೆ ಗೊತ್ತಿರುವಂಥದ್ದೇ. ಜೊತೆಗೆ ಎಲ್ಲರೂ ಕೂಡ ಸಖತ್ತಾಗಿ ಟೀಮ್ನ ಲೀಡ್ ಮಾಡಿದ್ರು, ಡೊಮೆಸ್ಟಿಕ್ ಕೂಡ ನೀವು ನೋಡಿರ್ತೀರ. ಸೊ ಹಿಂಗಿರ್ಬೇಕಾದ್ರೆ ಯಾರು ಹಾಕ್ತಾರೆ RCB ಕ್ಯಾಪ್ಟನ್ ಅಂತ ಬಂದಾಗ ನಮ್ಮೆಲ್ಲರ ಕಣ್ಣು ಇದ್ದಿದ್ದು ನಮ್ಮ ಕಿಂಗ್ ಕೊಹ್ಲಿ ಮೇಲೆ. ಸೊ ಪಕ್ಕ ಅವರೇ ಈ ಸಲ ಪಕ್ಕ ಕ್ಯಾಪ್ಟನ್ ಆಗ್ತಾರೆ ಅಂತ. ಬಟ್ ಇಲ್ಲಿ ಕೆಲವೊಂದು ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನೋಡಿದಾಗ ನಮ್ಮ ಕಿಂಗ್ ಕೊಹ್ಲಿದು ಒಂದು ರೂಮರ್ಸ್ ಅಂತ ಬಂದಾಗ ಇವಾಗ ಏನು ಪೋಸ್ಟ್ ಮಾಡಿದರೆ ನಮ್ಮ ಕಿಂಗ್ ಕೊಹ್ಲಿ ಕೂಡ ರಿಟರ್ನ್ ಆಗ್ಬೋದು ಅಂತ ಕೂಡ ಅನಿಸುತ್ತೆ. ಅದನ್ನು ಬಿಟ್ಟು ಇನ್ನೂ ಇಬ್ಬರು ಬೇರೆ ಇದ್ದಾರೆ. ಸೊ ಅವ್ರ ನೇಮ್ ಯಾವುದಪ್ಪ ಅಂದರೆ ಒಂದು ರಜತ್ ಪಟ್ಟಿದಾರ್. ಇದು ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು, ಯಂಗ್ಸ್ಟರು. ಜೊತೆಗೆ ಯಂಗ್ಸ್ಟರ್ ಅಂತ ಕೂಡ ಹೇಳೋಕ್ಕಾಗಲ್ಲ, ಬಟ್ ನಮ್ಮ RCB ಟೀಮಲ್ಲಿ ಯಂಗ್ಸ್ಟರ್ ಥರನೇ ಅಂತಲೇ ಹೇಳ್ಬೋದು. ಸಖತ್ತಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಮೇನಾಗಿ ತುಂಬ ಒಳ್ಳೆಯ ವ್ಯಕ್ತಿ, ಸೈಲೆಂಟ್ ಆಗಿರ್ತಾರೆ. ಜೊತೆಗೆ ಅವ್ರ ಕೆಲಸನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಡೊಮೆಸ್ಟಿಕ್ ಕೂಡ ಸಖತ್ತಾಗಿ ಲೀಡ್ ಮಾಡಿದ್ದಾರೆ. ಜೊತೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸಿಂಗಲ್ ಹ್ಯಾಂಡ್ಲಿನೇ ಒಂದು ಟೀಮ್ನ ಕ್ಯಾರಿ ಮಾಡಿರ ಅಂತ ಹೇಳ್ಬೋದು. ಒಬ್ಬ ಕ್ಯಾಪ್ಟನ್ ಆಗಿ ನಂಬರ್ 4 ಬ್ಯಾಟಿಂಗ್ ಆಡಿದ್ರು ಕೂಡ. ಸೊ ಒಬ್ಬ ಒಳ್ಳೆ ಕ್ಯಾಪ್ಟನ್ ಅಂತಲೂ ಕೂಡ ಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾನು ಪರ್ಫಾರ್ಮೆನ್ಸ್ನ ಕೊಡ್ತೀನಿ ಅಂತ ಕೂಡ ಪ್ರೂವ್ ಮಾಡಿರುವಂಥದ್ದು. ಸೊ ಇಲ್ಲಿ ನಮ್ಮ ರಜತ್ ಪಟ್ಟಿದಾರ್ ಏನಿದ್ದಾರೆ ಒಂದು ಒಳ್ಳೆ ಆಪ್ಷನ್ ಅಂತ ಕೂಡ ನಂಗೆ ಅನಿಸುತ್ತೆ ಇನ್ ಫ್ಯೂಚರ್ ಅಂತ ನೋಡಿದ್ರು ಕೂಡ. ಇದಾದ ಮೇಲೆ ಇನ್ನೊಂದು ಹೆಸರು ಬರ್ತಿರೋದು ಯಾವುದಪ್ಪ ಅಂದರೆ ಅದು ನಮ್ಮ ಕೃಣಾಲ್ ಪಾಂಡ್ಯ ಅವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಣಾಲ್ ಪಾಂಡ್ಯ ಅವರು ಕೂಡ ಬರೋಡ ಅಂತ ಅನಿಸುತ್ತೆ ಡೊಮೆಸ್ಟಿಕಲ್ಲಿ. ಸೊ ಅಲ್ಲಿ ಕೂಡ ಲೀಡ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಲೀಡ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ಒಬ್ಬ ಒಳ್ಳೆ ಕ್ಯಾಪ್ಟನ್ ಕೂಡ ಹೌದು ಅಂತ ಕೂಡ ಹೇಳ್ಬೋದು. ಆದರೆ ಒಬ್ಬ ಲೀಡರ್ ಅಂತ ಬಂದಾಗ ನನಗೆಲ್ಲ ಒಂದು ಕಡೆ ಕೃಣಾಲ್ ಪಾಂಡ್ಯ ಒಬ್ಬ ಒಳ್ಳೆ ಕ್ಯಾಪ್ಟನ್ ಆಗಲ್ಲ, ಒಬ್ಬ ಒಳ್ಳೆ ಲೀಡರ್ ಆಗಲ್ಲ ಅಂತ ಅನಿಸುತ್ತೆ. ಕಾರಣ ನಿಮಗೆ ಡೊಮೆಸ್ಟಿಕಲ್ಲಿ ಎಷ್ಟೋ ವಿಷಯಗಳಾಗಿರೋದು ನಿಮ್ಗೆ ಗೊತ್ತಿದೆ. ಸೊ ಆ ರೀತಿ ನೋಡಿದಾಗ ನಮ್ಮ RCB ಟೀಮ್ಗೆ ರಜತ್ ಪಟ್ಟಿದಾರ್ ಇಲ್ಲ ನಮ್ಮ ಕಿಂಗ್ ಕೊಹ್ಲಿ ಇವರಿಬ್ಬರಲ್ಲಿ ಯಾರೋ ಒಬ್ಬರು ಕ್ಯಾಪ್ಟನ್ ಆದರೆ ನನಗಂತೂ ಖುಷಿ. ಆ್ಯಂಡ್ ನಮ್ಮ ಭುವಿಯವ್ರು ಇದ್ದಾರೆ, ಆ್ಯಂಡ್ ಇನ್ನೂ ಇಂಟರ್ನ್ಯಾಷನಲ್ ಪ್ಲೇಯರ್ಗಳೆಲ್ಲ ಇದ್ದಾರೆ. ಬಟ್ ನನಗೆ ಭುವಿಯವರಾದರೂ ಕೂಡ ಖುಷಿನೇ. ಬಟ್ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿರೋ, ನಾನು ಪರ್ಸನ್ ಎಕ್ಸ್ಪೆಕ್ಟ್ ಮಾಡಿರೋದು ನಮ್ಮ ಕಿಂಗ್ ಕೊಹ್ಲಿ ಅಂತ ಆಗಲಿ ಅಂತ. ಅಕಸ್ಮಾತ್ ಕಿಂಗ್ ಕೊಹ್ಲಿ ಏನಾದ್ರು ಇಲ್ಲ ನಾನು ಬರಲ್ಲ, ನನಗೆ ಕ್ಯಾಪ್ಟನ್ ಮಾಡಲ್ಲ ಅಂತ ಅಂದರು ಅಂದರೆ ರಜತ್ ಪಟ್ಟಿದಾರ್ ಆದರೆ ನಮ್ಮೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ನನಗನ್ಸಿಗೆ. ನಿಮಗೆ ಅನಿಸುತ್ತೆ ಗೈಸ್? ಆ್ಯಂಡ್ ನನ್ನ ಪ್ರಕಾರ ರಜತ್ ಪಟ್ಟಿದಾರ್ ನಮ್ಮ RCB ಕ್ಯಾಪ್ಟನ್ ಅಂತ ಅನಿಸಿದೆ. ಕಾದು ನೋಡೋಣ. ಯಾಕಂದರೆ ಇಲ್ಲಿ ಎಲ್ಲೂ ಕೂಡ ರೂಮರ್ಸ್ ನಮ್ಮ ಕಿಂಗ್ ಕೊಹ್ಲಿ ರೂಮರ್ ಏನೋ ಕಿಂಗ್ ಕೊಹ್ಲಿ ಕ್ಯಾಪ್ಟನ್ ಅಂತ ಎಲ್ಲೂ ಬರ್ತಾ ಇಲ್ಲ. ಬಟ್ ಇವಾಗ ಏನು ಒಂದು ರೂಮರ್ಸ್ ಟ್ರೂ ಅಂತ ಏನು ಹಾಕಿದ್ರು ಆ ಪೋಸ್ಟನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಲಾಯಲ್ಟಿ 18 ರಾಯಲ್ಟಿ ಅಂತ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ 18 ಅನ್ನೋದು ನಮ್ಮ ಕಿಂಗ್ ಕೊಹ್ಲಿ. ಸೊ ಅದೊಂದು ರೀತಿ ಹಿಂಟ ಅಂತ ಬಂದಾಗ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಎಂಗೇಜ್ ಬೇಕು ಮತ್ತು ಒಂದಿಷ್ಟು ಹೈಪ್ ಕ್ರಿಯೇಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ನೋಡುವ ಯಾರು ಕ್ಯಾಪ್ಟನ್ ಆಗ್ತಾರೆ ಕತೆ ಅಂತ. ಬಟ್ ನನ್ನ ಪ್ರಕಾರ ರಜತ್ ಪಟ್ಟಿದಾರ್ ಅವರೇ ಕ್ಯಾಪ್ಟನ್ ಅಂತ ಅನಿಸುತ್ತೆ. ಆ್ಯಂಡ್ ಆದರೆ ಒಳ್ಳೆಯದು ಕೂಡ. ಬಟ್ ನಮ್ಮ ಕಿಂಗ್ ಕೊಹ್ಲಿ ಕ್ಯಾಪ್ಟನ್ ಆದರೆ ಈ ಸೀಸನ್ ಮಸ್ತ್ ಇರುತ್ತೆ. ನೋಡುವ 18 ಸೀಸನ್ 18 ಜರ್ಸಿ ಟ್ರೋಫಿ ಗೆಲ್ಲುತ್ತೆ ಇನ್ ಕತೆ ಅಂತ. ನಿಮ್ಮ ಪ್ರಕಾರ ಕ್ಯಾಪ್ಟನ್ ಯಾರಾಗಬೇಕು, ಯಾಕೆ? ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ ಅಪ್ಡೇಟ್ ಸಿಕ್ಕ ಮೇಲೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.